ಇಂದಿರಾನಗರದ ಸ್ಪಾ ಮಾಲೀಕನ ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ನಿರೂಪಕಿ ದಿವ್ಯಾ ವಸಂತ ಬಂಧನ ಆಗಿದೆ. ಕೇರಳದಲ್ಲಿ ದಿವ್ಯಾ ವಸಂತಳನ್ನ ಪೊಲೀಸರು ಬಂಧಿಸಿದ್ದಾರೆ. ದಿವ್ಯಾ ಅಂಡ್ ಗ್ಯಾಂಗ್ ವಿರುದ್ಧ ಸ್ಪಾ ಮಾಲೀಕ ದೂರನ್ನ ಕೂಡ ಕೊಟ್ಟಿದ್ರು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ದೂರನ್ನ ಆಧರಿಸಿ ಈಗ ಅರೆಸ್ಟ್ ಮಾಡಿರೋದು. ದಿವ್ಯಾ ಸಹೋದರ ಸಂದೇಶ್, ರಾಜಾನುಕುಂಟೆ ವೆಂಕಟೇಶನ್ನ ಆಲ್ರೆಡಿ ಖಾಕಿ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದೆ. ಅವ್ರ ಮನೆ ಹಾಳಾಗೋಗ. ಕಳೆದ 5-6 ದಿನಗಳಿಂದ ದಿವ್ಯಾ ವಸಂತ ತಲೆಮರೆಸಿಕೊಂಡಿದ್ಲು. ದಿವ್ಯಾ ವಸಂತ ಅಂಡ್ ಟೀಮ್ ಒಟ್ಟಾಗಿ ಸುಲಿಗೆ ಮಾಡಿದಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ನೀನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ, ನೀವೆಲ್ಲ ಹುಡುಗಿರ್ತಾರನೇನಾ? ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ವಿಚಾರಣೆ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್. ಸದ್ಯಕ್ಕೆ ಈ ಬಗ್ಗೆ ಅಪ್ಡೇಟ್ ಏನ್ ಸಿಗ್ತಾ ಇದೆ, ಯಾವ ರೀತಿ ವಿಚಾರಣೆ ಆಗ್ತಾ ಇದೆ ಅಮಿತ್? ಹಿಂಗ್ ಹೇಳಿದ್ರೆ ನೀವು ಬಾಯ್ ಬಿಡಲ್ಲ. ಈ ಧರ್ಮರಾಜ್ ಸ್ಟೈಲಲ್ಲಿ ಹೇಳಿದ್ರೇನೆ ಸರಿ. ಪೂರ್ಣಿಮಾ, ಏನು ಕಳೆದ ವಾರ ಒಂದು ಇಂದಿರಾನಗರದ ಒಂದು ಸ್ಪಾನಲ್ಲಿ ಬೆದರಿಸಿ ಹಣ ವಸೂಲಿ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರೈಟ್ ಹ್ಯಾಂಡ್ ಆಗಿ ಜೀವನ್ ಭೀಮಾ ನಗರ ಪೊಲೀಸರು 3 ಜನರನ್ನ ಬಂಧಿಸಿರ್ತಾರೆ. ಸಿಕ್ಕಿದ ಕಡೆ ಸಗಣಿ ಹೊಡಿಬೇಕು, ಇವಳಿಗೆ ಮಾತ್ರ ಆಚೆ ಬಂದ್ರೆ ಕಂಡು ಕಡೆ ಹೊಡಿಬೇಕು. ಇವಳಿಗೆ ನಮ್ ಕಾವೇರಿ ನೀರ್ ಬೇರೆ ಕೇಡು. ಇವಳು ಅದರಲ್ಲಿ ಒಬ್ರು ರಾಜನ್ಕುಂಟೆ ವೆಂಕಟೇಶ್ ಅಂತಕ್ಕಂಥವ್ರು, ಆತ ಏನೊಂದು ಖಾಸಗಿ ವಾಹಿನಿಯ ಸಿಇಒ ಆಗಿರ್ತಾನೆ. ಆತ ಹಾಗೇನೆ ದಿವ್ಯಾ ವಸಂತಳ ಸೋದರ ಸಂದೇಶ್ ಬಂಧನ ಕೂಡ ಆಗಿರುತ್ತೆ. ಪರಿಸ್ಥಿತಿ ಮುಂದಕ್ಕೆ ಏನಾಯ್ತಣ್ಣ? ಹಾಗೆ ಇದೇ ಪ್ರಕರಣದಲ್ಲಿ ದಿವ್ಯಾ ವಸಂತ ಹೆಸರು ಕೂಡ ಕೇಳಿ ಬಂದಿರುತ್ತೆ. ಆದ್ರೆ ಏನು ಆಕೆಯ ಮನೆಗೆ ಪೊಲೀಸರು, ಜೀವನ್ ಭೀಮಾ ನಗರ ಪೊಲೀಸರು ಹೋದಾಗ ಆಕೆ ನಾಪತ್ತೆ ಆಗಿರೋದು ಬೆಳಕಿಗೆ ಬಂದಿರುತ್ತೆ. ಅಯ್ಯೋ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಆಕೆಯನ್ನ ನಿರಂತರವಾಗಿ ಪೊಲೀಸರು ಶೋಧ ಮಾಡ್ತಾ ಇರ್ತಾರೆ. ಪೊಲೀಸರಿಂದ ತಲೆ ತಪ್ಪಿಸಿಕೊಂಡಂತ ದಿವ್ಯಾ ವಸಂತ ಗೋವಾಗ್ ಹೋಗಿರ್ತಾಳೆ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ನಾಚಿಕೆ ಆಗೋದಿಲ್ವೇ ಹೆಸ್ಗೆ ಬದುಕೋದಕ್ಕೆ? ಕೇರಳಕ್ಕೆ ಆಕೆ ಹೋಗ್ಬಿಟ್ಟು ಪೊಲೀಸರಿಂದ ತಪ್ಪಿಕೊಳ್ಳುವಂತ ನಿರಂತರ ಪ್ರಯತ್ನಗಳು ಮಾಡ್ತಾ ಇರ್ತಾಳೆ. ಆದ್ರೆ ಆಕೆ ಒಂದು ಜಾಡನ್ನು ಹಿಡಿದಂತ ಜೀವನ್ ಭೀಮಾ ನಗರ ಪೊಲೀಸರು ಕೇರಳದಲ್ಲಿ ಆಕೆಯನ್ನ ಬಂಧಿಸಿ ಕರೆಸಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಈಕೆ ಮೇಲೆ ಸಾಕಷ್ಟು ಪ್ರಕರಣಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಬೆದರಿಕೆ ಇರ್ಬೋದು, ಹಾಗೇನೆ ಹನಿ ಟ್ರಾಪ್ ಮಾಡಿರ್ತಕ್ಕಂಥದ್ದು, ವಂಚನೆ ಮಾಡಿರ್ತಕ್ಕಂಥದ್ದು, ಈ ರೀತಿ ನಾನಾ ಆರೋಪಗಳಿದ್ದು. ಮಾನ ಮರ್ಯಾದೆ ನಾಚಿಕೆ ಲಜ್ಜೆ ಇಲ್ದಿರೋ ಕಚಡಗಳು ತಗೊಂಡ್ಬಂದು ನಿಮ್ಮನ್ನು ಇನ್ನೂ ಬಿಟ್ಟಿದೀವಲ್ಲ ಬದುಕಕ್ಕೆ, ನಾವು ಹೊಡ್ಕೋಬೇಕು. ಏನು ಆಕೆಯನ್ನ ಜೀವನ್ ಭೀಮಾ ನಗರ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಿಚಾರಣೆಗೆ ಅವರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಪೂರ್ಣಿಮಾ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ದಿವ್ಯಾ ವಸಂತ ಬಂಧನ ಆಗಿದೆ. ಕಳೆದ 5-6 ದಿನಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ಲು. ಈ ದೇಶದ ಹೆಂಗಸರು ಚಪ್ಪಲಿ ತಗೊಂಡು ನಿಂತ್ಕೋಬೇಕು. ಹಲ್ಲುಗಳು ಬೀಳ್ತಿದ್ದಂಗೆ ಇನ್ನೊಂದು ಹೆಂಗ್ಸ್ ಲೆಕ್ಕ ಹಾಕಬೇಕು. ಒಂದು ಬಿದ್ದು ಒಡೆಯ ಇನ್ನೊಂದು ಹಾಕನ ಅಂತ ತಗೊಂಬಂದು ಮಾನ ಮರ್ಯಾದೆ ಇದ್ದ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನಸ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.